ಮದ್ವೆ ಅವಾಗ 26-27 ವಯಸ್ಸಾಯ್ತು ಅಂತಂದ್ರೆ ಹೆಂಗೋ ಕೈ ತುಂಬಾ ಕಾಸು ಬಂತು, ಗಾಡಿನೂ ಸಿಕ್ತು, ಮದ್ವೆ ಅವಾಗ ಆಗೋಣ ಮೇಡಮ್. ಇನ್ನೊಂದ್ 2-3 ವರ್ಷ ಆಗ್ಲಿ. ಆಗುವ. ಯಾವ ತರದ ಹುಡುಗಿ ಬೇಕು? ಒಳ್ಳೆ ಚೆನ್ನಾಗಿರೋ ಹುಡುಗಿ ಬೇಕು. ಆತರ ಈ ತರ ಏನಿಲ್ಲ. ಬರೀ ಹುಡುಗಿ ಬೇಕು ಅನ್ನೋಕೆ ಆಗಲ್ಲ. ಯಾವ ಸೈಡ್ ಅವ್ರು ಬೇಕು, ಹೆಂಗಿರ್ಬೇಕು, ಹೆಂಗಿರ್ಬೇಕು, ಅದೇ ಋಣ ಸಂಬಂಧ ಏನ್ ಈಗಲೇ ಫಿಕ್ಸ್ ಮಾಡುವಂಗ್ ಕಾಣ್ತಿದ್ರಿ ಯಾರು? ಏನ್ ಗೊತ್ತಾ, ಮದ್ವೆ ಅನ್ನೋದು ದಿಢೀರ್ ಅಂತ ಆಗಲ್ಲ. ಒಂದ್ ಸೇರಿ ಏನ್ ಗೊತ್ತಾ, ಮದ್ವೆ ಅನ್ನೋದು ದಿಢೀರ್ ಅಂತ ಆಗಲ್ಲ. ಲವ್ ಮ್ಯಾರೇಜ್ ಆದ್ರೆ ಏನೋ ಅಂತ ನೋಡ್ಕೊಂಡಿದ್ರೆ, ಇಲ್ಲ ಅಂದ್ರೆ ಹುಡುಕಕ್ ಶುರು ಮಾಡಿದ್ರೆ ಸ್ವಲ್ಪ ಟೈಮ್ ಬೇಕು. ಕೆಲವೊಂದ್ ಟೈಮ್ ಮದ್ವೆ ದಿಢೀರ್ ಅಂತಾನೆ ಆಗ್ಬಿಡುತ್ತೆ. ನನಗೂ ಲಾಕ್ಡೌನ್ ಎಲ್ಲ ಗೊತ್ತಾಗಿದ್ದು ದಿಢೀರ್ ಅಂತ ಆಗ್ಬಿಡ್ತದೆ. ಈಗ ಪಕ್ಕದ ಮನೇಲಿ ಅವ್ರು ಇರ್ತಾರೆ, ಎಲ್ಲ ಬೀದಿಲಿ ಇರ್ತಾರೆ, ನಮ್ ರೋಡಲ್ಲ ಪಕ್ಕದ ರೋಡಲ್ಲ ಇರ್ತಾರೆ. ನಾಳೆ ಅಷ್ಟೊತ್ತು ಮದುವೆ ಆಗ್ಬಿಟ್ಟಿರ್ತದ ಅವ್ರು. ಯಾಕಂದ್ರೆ ಕೊರೋನಾ ಅಲ್ವಾ, ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಮದುವೆ ಅನ್ನೋದು ಕೆಲವೊಂದ್ ಟೈಮ್ ಸಡನ್ ಆಗಿ ಆಗ್ಬಿಡ್ತದೆ. ತಾಳಿ ಕಟ್ಬಿಟ್ಟು ಮದುವೆ ಆಗೋಯ್ತಲ್ಲ. ಅಲ್ಲ, ಯಾರಿಗೆ ಕಟ್ತೀವಿ ಅಥವಾ ಯಾರ ಹತ್ರ ಕಟ್ಟಿಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಮತ್ತೆ ಯಾವ ತರ ಹುಡುಗಿ ನೋಡ್ತಾ ಇದ್ರೆ ನನ್ಗೆ ಏನ್ ಅನ್ಸ್ತಾ ಇದೆ, ನಮ್ ಕಡೆ ಒಂದ್ 4 ಜನ ಅವರ ಹುಡುಗರು ನೋಡಿ ನಿಮ್ಗೆ ಯಾವ ತರ ತೋರ್ಸ್ಲಾ? ಬೇಡ, ತೋರ್ಸ್ಬೇಡಿ. ನೆಕ್ಸ್ಟ್ ನೀವು ಅದನ್ನೇ ಮಾಡ್ತೀರಾ? ಇಲ್ಲಪ್ಪ. ಇಲ್ಲ ಮೇಡಮ್, ಒಳ್ಳೆ ನಮ್ ಫ್ಯಾಮಿಲಿಗೆ ಮೇಯ್ನು ಮೇಡಮ್. ಅಷ್ಟೇ ನಾನು ಕೇಳ್ಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆ ಕರೆಕ್ಟ್ ಆಗಿ ಹೊಂದ್ಕೊಂಡು ಹೋಗ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಹೊಂದ್ಕೊ ಹೋಗೋ ಹುಡುಗಿ ಸಿಕ್ಬಿಟ್ರೆ ಸಾಕು ನನಗೆ, ನಮ್ಮ ಫ್ಯಾಮಿಲಿಗೆ. ಯಾವ ಸೈಡ್ ಅವ್ರು ಬೇಕು? ಯಾವ್ದ್ರೆ ಆ ಸೈಡ್ ಈ ಸೈಡ್ ಅಂತಾನಿಲ್ಲ ಮೇಡಮ್. ಯಾವ ಕರ್ನಾಟಕದಲ್ಲಿ ಎಲ್ಲಾದ್ರೂ ಕನ್ನಡ ಬಂದ್ರೆ ಆಯ್ತು. ಬೇರೆ ಭಾಷೆ ಆದ್ರೂ ಕನ್ನಡ ಕಲಿಸ್ತೀನಿ. ನಮ್ ಭಾಷೆ ಆದ್ರೂ ಖುಷಿನೇ. ಗೊತ್ತಿಲ್ವಲ್ಲ ಮೇಡಮ್, ಕನ್ನಡ ಅದೇ ಇವರೇ ಗೊತ್ತು, ಕನ್ನಡದವ್ರೆ ಮದುವೆ ಆಗೋದು ನಾನು ಅಂತ. ಎಂಚವಲ್ಲರು ಬುಕ್ಕ ಎಂಚವಲ್ಲರು ಹುಷಾರುಲ್ಲೆ. ಓ, ನೀವು ಆ ಕಡೆ ಒಣ ಸಾಂಡ, ಸಂಡಿಗೆ, ಹಪ್ಳ ಅದೊಂದಷ್ಟು ಹೇಳ್ಕೊಟ್ರು ಮೇಡಮ್. ರಕ್ಷಿತಾ ಅದೊಂದಷ್ಟು ಹೇಳ್ಕೊಟ್ರು. ಎಂಚವಲ್ಲಾರು, ಆಮೇಲೆ ಊಟಕ್ಕೆ ಏನು ಒಣ ಸಾಂಡ, ಇನ್ನೂ ಅದೇನೇನೋ ಹೇಳ್ಕೊಟ್ರು. ಹುಷಾರುಲ್ಲೆ ಅದ್ ಮಧ್ಯ ಹೇಳ್ಕೊಡ್ರು ರಕ್ಷಿತಾ. ಅದು ಇದು ತುಳುಲಿ ಊಟ ಮಾಡ್ದಕ್ಕೆ ಅಲ್ಲಿ ಹೋಗು, ಇಲ್ಲಿ ಬಾ, ಅದಕ್ಕೆಲ್ಲ ನಾನ್ ಕೇಳುವೆ, ಅವಾಗೆಲ್ಲ ಮಾತಾಡ್ರು. ಈಗ ನಮ್ ಮನೆಯವ್ರಿಗೇನು, ನಮ್ ಹುಡುಗಿ ಗೆಲ್ಬೇಕು ಅಂತಿರುತ್ತೆ. ಬಟ್ ಅಲ್ಲಿ ಬಂದವರೆಲ್ಲ ನಿಮ್ಮ ಪರವಾಗಿ ಹೇಳ್ತಿದ್ರು, ಅಕಸ್ಮಾತ್ ನನ್ ಮಗ ಇಲ್ಲ ಅಂದ್ರೆ ಗಿಲ್ಲಿನೇ ಗೆಲ್ಬೇಕು ಅಂತ ನಾನು ಅನ್ಕೊಂತಿದ್ದೆ. ಆ ಪ್ರೀತಿ ಹೆಂಗ ಅನಿಸ್ತು ಕುಟುಂಬದವ್ರದ್ದು? ಮೇಡಮ್, ಅದೇ ನಾನು ಈಗ ಹೆಂಗಾಗೋಯ್ತಂದ್ರೆ ಬರೋರು ನಾನೇ ಕೇಳುನಲ್ಲ, ನಿಮ್ಗೆ ಯಾರು ಇಷ್ಟ ಅಂತ ಸುಮ್ನೆ ಕೇಳುನಲ್ಲ, ನೀನೇ ಇಷ್ಟ ಅಂತ ಹೇಳಿದ್ರು. ಯಾಕಂದ್ರೆ ನಾನು ಕೇಳ್ತಾ ಇದೀನಿ ಅನ್ಬಿಟ್ಟು ನನ್ಗೆ ಹಂಗೆ ಹೇಳ್ತವ್ರೆ ಅಂತ ನಾನು. ಅದು ಒಬ್ರು ಇಬ್ರಲ್ಲ ಮೇಡಮ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಹಂಗೆ ಹೇಳಕ್ ಸ್ಟಾರ್ಟ್ ಆದಾಗ ನನಗೆ ಒಂದ್ ಟೈಮಲ್ಲಿ, ಆಮೇಲೆ ಎಲ್ಲ ಇವನೇ ಕ್ಯಾಪ್ಟನ್ ಆಗ್ಬೇಕು ಅಂತ ಬೋರ್ಡ್ ಮೇಲೆ ಫೋಟೋ ಎಲ್ಲ ಹಾಕುದ್ರಲ್ಲ, ಅವಾಗ ನನಗೆ ಸಖತ್ ಖುಷಿ ಆಗ್ಬಿಟ್ಟು. ನನ್ನ ಇಮ್ಯಾಜಿನೇಷನ್ ಬೇರೆ ಇತ್ತು. ಈಗ ಅಶ್ವಿನಿ ಮೇಡಮ್ ಅವರು ಅಮ್ಮ ಎಲ್ಲ ಅವ್ರ ಫ್ಯಾಮಿಲಿ ಅವ್ರು ಬಂದ್ರೆ ಮೋಸ್ಟ್ಲಿ ಹೊಡಿಬಹುದು. ಕಾವ್ಯ ಅವರು ಮನೆಯವ್ರು ಏನಾರ ಹೊಡೆದು ಎತ್ಕೊ ಹೋಗ್ಬೋದು ಆಚೆಗೆ. ರಕ್ಷಿತಾ ಅವ್ರ ಮನೆಯವ್ರು ಬಂದ್ರೆ ಸೀದಾ ಮಂಗ್ಳೂರ್ಗೆ ಹಾಕೋಗ್ಬಿಡ್ತಾರೆ. ಏನೇನೋ ಭಯ ಎಲ್ಲಾರ ಫ್ಯಾಮಿಲಿ ಮೇಲೂ ಅಂದ್ರೆ ಅಷ್ಟೊಂದು ರೇಗಿಸ್ಬಿಟ್ಟಿದೀನಿ, ಕಾಲು ಎಳೆದ್ಬಿಟ್ಟಿದೀನಿ, ಅವ್ರಿಗೂ ಬೇಜಾರಿರ್ತದೆ ಅಂತ. ಒಳಗಡೆ ಅವ್ರ ಮೇಲೆ ಉಲ್ಟಾ ಎಲ್ಲ ಬರ್ತಾರೆ, ಮಾತಾಡಿಸ್ತಾರೆ, ಚೆನ್ನಾಗ್ ಆಡ್ತಿದ್ದೆ ಕಣಪ್ಪ. ಧನುವಣ್ಣವ್ರಮ್ಮ ಮಗ ಇಲ್ಲ ಅಂದಿದ್ರೆ ಗಿಲ್ಲಿಗೆ 99 ಓಟ್ ಆಗ್ತಿದೆ ಅನ್ನೋದು. ಸೂರಜಣ್ಣವ್ರಮ್ಮ ಅವರು ಬಂದು ಮಾತಾಡಿದ್ರು, ನನ್ಗೆ ಗಿಲ್ಲಿ ಇಷ್ಟ, ಕಾಮಿಡಿ ಇಷ್ಟ ಅಂತ ಎಲ್ಲಾರ ಫ್ಯಾಮಿಲಿ ಅವರು ಮಾತಾಡಿದ್ರು. ಬ್ರೇಸ್ಲೆಟ್ ಕೊಟ್ಟಿದ್ದು ಇವರು ಕಾವ್ಯ ಅವರ ಮನೆಯವರು. ಅದೆಲ್ಲ ನೋಡಿದ್ಮೇಲೆ ಸಖತ್ ಖುಷಿ ಆಗ್ಬಿಡ್ತು. ಆಮೇಲೆ ಅವ್ರು ಬಂದು ಮಾತಾಡಿಸ್ತಾರಲ್ಲ ಮೇಡಮ್, ಸ್ಟಾರ್ಟಿಂಗ್ ಬಂದ ತಕ್ಷಣ ಮಾತಾಡ್ಸೋದು ಅಂದ್ರೆ ಒಂದು ಅವ್ರ ಫ್ಯಾಮಿಲಿ ಅವ್ರಿಗಿಂತ ನನ್ನ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ಸ್ತಾರೆ, ಬಂದು ಮಾತಾಡ್ಸ್ತಿರಲ್ಲ, ಅವಾಗೆಲ್ಲ ಅನ್ಸುದು ಅಯ್ಯೋ ಏನಪ್ಪ ಇದು ಅಂತ. ಇಷ್ಟೊಂದು ಪ್ರೀತಿ ಸಿಕ್ಕಿದೆ ಅಂತ ಅವಾಗಲೇ ಒಂದು ಹಿಂಟ್ ಸಿಕ್ಕಿತ್ತಲ್ಲ ನಿಮ್ಗೆ? ಆಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು, ಎಲ್ಲ ಚೆನ್ನಾಗಿ ಹೊರಗಡೆ ಇಷ್ಟಪಡ್ತವ್ರೆ ಅಷ್ಟು ಅಂದ್ರೆ ಬೇರೆಯವ್ರ ಪರವಾಗಿಲ್ಲ. ಅವ್ರು ನಮ್ಮ ಕಾಂಪಿಟೇಟರ್ ಎಲ್ರು ಅವ್ರ ಮನೆಯವ್ರು ಬಂದಂಗೆ ಹೇಳಿದಾಗ ಅದಕ್ಕಿಂತ ದೊಡ್ಡ ಖುಷಿನೇ. ಆಮೇಲೆ ಎಲ್ಲರೂ ಊಟಕ್ಕೆ ಆಚೆ ಬಂದ್ಮೇಲೆ ಮನೆಗೆ ಬರ್ಬೇಕು, ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಅನ್ನೋದು ಅದೆಲ್ಲ ಸಖತ್ತು. ಈಗ ಡೈರೆಕ್ಷನ್ ಕಡೆನಾ ಅಥವಾ ಆಕ್ಟಿಂಗ್ ಕಡೆನಾ ಫೋಕಸ್? ಅದೇ ಮೇಡಮ್, ಅದೇ ಕನ್ಫ್ಯೂಸ್. ಅದು ಇನ್ನೂ ನಡೀತಾನೆ, ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ. ಈಗ ನಿಮ್ ಸಿನಿಮಾ ಡೈರೆಕ್ಟ್ ಮಾಡಿದ್ರೆ ನೀವೇ ಹೀರೋನಾ ಅಥವಾ ಯಾರ ಡ್ರೀಮ್ ಇದೆ ಇಂಥವ್ರು ಹೀರೋ ಆಗ್ಬೇಕು? ಅದೇ ನಾನು ಹೇಳಿದ್ನಲ್ಲ ಮೇಡಮ್, ನನ್ಗೆ ಕಾಮಿಡಿ ಸಿನಿಮಾ ಅಂದ್ರೆ ತುಂಬಾ ಇಷ್ಟ, ಕಾಮಿಡಿ ಸ್ಕ್ರಿಪ್ಟ್ ಅಂದ್ರೆ ತುಂಬಾ ಇಷ್ಟ, ಸರಣ ಅಂದ್ರೆ ತುಂಬಾ ಇಷ್ಟ ನನಗೆ. ಅವ್ರು ಒಪ್ಕೊಂಡ್ರೆ ಮಾಡ್ಬೇಕು, ಆತರ ಕತೆ ಸಿಕ್ಕಿ ಮಾಡಿ ಒಳದು ಬರದು. ಸೆಟ್ ಬಾಯ್ ಆಗಿದ್ರಲ್ಲ ರುಸ್ತುಂ ಸಿನಿಮಾದಲ್ಲಿ, ಆ ದಿನಗಳು ಹೆಂಗಿತ್ತು? ಆ ಟೈಮಲ್ಲಿ ರುಸ್ತುಮಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದೇ ನಾನು ಸ್ಪಾಟಿಗೆ ಬಿಡ್ತಿರ್ಲಿಲ್ಲ. ನನ್ನ ಸ್ಪಾಟ್ ಅಂದ್ರೆ ಈಗ ಶೂಟಿಂಗ್ ನಡೀತದೆ ಅಲ್ವಾ, ಶೂಟಿಂಗು ನಡೀತಾ ಇದೆ ಅಂದ್ರೆ
ಅಲ್ಲಿ ಸ್ವಲ್ಪ ಯಾರು ಈ ಅಸಿಸ್ಟೆಂಟ್ಗಳು ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು ಅವ್ರು ಇರ್ತಾರೆ ಸ್ಪಾಟ್ ಅಲ್ಲಿ ಏನಾದ್ರು ಪ್ರಾಪರ್ಟಿ ತಂದು ಕೊಡೋದು ಮಾಡೋದು. ಅದಕ್ಕೆ ನಮ್ದೆಲ್ಲ ಏನಂದ್ರೆ ಇಲ್ಲಿ ಸೆಟ್ ಹಾಕಿರ್ತಾರೆ ರುಸ್ತುಮ್, ಈಗ ಯಾವ್ದಾದ್ರು ಸಿನಿಮಾ ಸೆಟ್ ಇಲ್ಲಿ ಹಾಕಿರ್ತಾರೆ, ಇಲ್ಲಿ ಶೂಟ್ ನಡೀತಾ ಇರ್ತದೆ, ನಾವು ಆ ಸೆಟಪ್ ರೆಡಿ ಮಾಡ್ಕೋಬೇಕು, ಇಲ್ಲ ಪ್ರಾಪರ್ಟಿ ತುಂಬ್ಕೊಬರ್ಕೋಬೇಕು. ಅವಾಗ ಶಿವಣ್ಣ ಸರ್ನ ಇದ್ರಲ್ಲಿ ಯೂನಿಫಾರ್ಮ್ ಗೆಟಪ್ ಹಾಕೊಂಡು ಹಿಂಗ್ ನಡ್ಕೊಂಡು ಹಿಂಗ್ ಪಾಸ್ ಆಯ್ತಾರೆ. ನಾನು ಹಿಂಗ್ ಏನೋ ಪ್ರಾಪರ್ಟಿ ಎಲ್ಲಾನು ಅನ್ಲೋಡ್ ಮಾಡ್ತಾ ಇದ್ದೆ, ಅಲ್ಲಿ ಅಷ್ಟು ದೂರದಲ್ಲಿ ಪಾಸ್ ಆಗಿದ್ರು, ಅವಾಗ ನೋಡಿದೆ. ಆಮೇಲೆ ಇವರತ್ತದಲ್ಲಿ ಅಪ್ಪು ಸರ್ನು ಅಷ್ಟೇ, ಅದ್ರಲ್ಲೂ ನಾನು ಸೆಟ್ ಬಾಯಿ, ಅದ್ರಲ್ಲೂ ನೋಡಿದೆ, ಇಷ್ಟಲ್ಲಿ ನೋಡಿದೆ. ಆ ಮೆಮೊರೀಸ್ ಏನಿದೆ ಅಪ್ಪು ಸರ್ ಜೊತೆಲಿ? ಹಿಂಗ್ ನೋಡ್ಕೊಂಡೇ ನಿಂತಿದೆ, ಹಿಂಗ್ ಕೈ ಕಟ್ಕೊಂಡು. ಆಮೇಲೆ ಮಾತಾಡ್ಸಿದ್ರಾ? ಆ ಭಯ ಅಂದ್ರೆ ಬಿಡ್ತಿರ್ಲಿಲ್ಲ, ಆಯ್ತಿರ್ಲಿಲ್ಲ ಮಾತಾಡ್ಸಕ್ಕೆ. ನಾನು ಸ್ಪಾಟ್ ಅಲ್ಲಿ ಇರ್ತಿರ್ಲಿಲ್ವಲ್ಲ. ಒಂದೇ ಒಂದ್ ನೆನಪೈತೆ ಮೇಡಮ್, ರಿಗ್ಬಿದು ಒಂದು ಶೂಟ್ ಮಾಡ್ತಾ ಇದ್ದೋ, ರಿಗ್ಬಿ ಹಿಂಗ್ ಎತ್ಕೊಂಡು ಓಡ್ ಬರ್ತಾರಲ್ಲ ರಿಗ್ಬಿದು, ಆ ಶೂಟ್ ಮಾಡ್ತಾ ಇದ್ದೋ. ಅವ್ರ ಆ ಕಡೆಯಿಂದ ಅಪ್ಪು ಸರು ಇದ್ ಮಾಡ್ತಾ ಇದ್ರು, ನಾನು ಎತ್ಕೊಂಡೋಗಿ ಕೊಡ್ತಿದ್ದೆ. ಅದ್ ನೋಡ್ಬಿಟ್ಟು ಇಲ್ಲ ಆ ಕಡೆ ನೀವು ಥ್ರೋ ಮಾಡಿ ಪರವಾಗಿಲ್ಲ, ಅದೊಂದು ಮಾತು ಹೇಳಿದ್ರು ಮೇಡಮ್. ಅದೊಂದು ಈಗ ಆ ದಿನದ ಹಸಿವು ಬೇರೆ, ಹೊಟ್ಟೆಗೆ ಊಟ ಸಿಕ್ಕಿದ್ರೆ ಸಾಕು, ಇವಾಗ ಯಶಸ್ಸಿನ ಉತ್ತುಂಗ, ಈ ಹಸಿವು ಬೇರೆ ಅಲ್ವಾ? ಸಕ್ಸಸ್ ಸಿಕ್ಕಿದ್ಮೇಲೆ ಒಂದು ಹಸಿವಿರುತ್ತೆ. ಬಿಗ್ ಬಾಸ್ ಮನೆ ಹಸಿವು ಹೆಂಗಿತ್ತು? ಊಟ ತಿಂಡಿಲ್ಲ ಸರಿ ಸಿಗಲ್ಲ, ಚಪಾತಿಗೋಸ್ಕರ ಪ್ಲೀಸ್ ಒಂದ್ ಪೀಸ್ ಕೊಡು ಅಂತ ಕೇಳೋದು, ಸರಿಯಾಗಿ ಸಿಗಲ್ಲ ಅನ್ನೋದಕ್ಕಿಂತ ಬೇಜಾರಾಗ್ಬಿಡುದು ಒಂದೊಂದ್ಸತಿ. ನೆನೆಸ್ಕೊಂಡು ಮಧ್ಯೆ ನಿಮ್ಗೆ ಗೊತ್ತಿಲ್ಲ, ಕನ್ಸಲೆಲ್ಲ ಬರುದು ಬಿರಿಯಾನಿ ತಿಂತ ಇರೋದು, ಚಿಕನ್ ತಿಂತ ಇರೋದು, ಕನ್ಸಲೆಲ್ಲ ಬರುದು. ಅದು ಅಂದ್ರೆ ಅಷ್ಟೊಂದು ತಗೊಂಡ್ಬಿಟ್ಟಿದ್ದು. ಈಗ ಚಪಾತಿ ನನ್ನ ಲೈಫಲ್ಲಿ ಚಪಾತಿ ಅಷ್ಟು ತಿಂದೇ ಇಲ್ಲ ಯಾವತ್ತು. ಚಪಾತಿ ವೈಟ್ ರೈಸು, ಚಪಾತಿ ರೈಸ್ ಅಂತೂ ತಿಂತಿದ್ದ ಬಿಡ್ರಿ, ಚಪಾತಿ ಅಂತೂ ನಾನು ತಿಂತಾನೆ ಇರಲಿಲ್ಲ. ಮಾತೆತ್ತು ನಿಂಗೆ ವಸಿತಾ ಇರು. ನನ್ನ ಮನೆಗೆ ಬಿಗ್ ಬಾಸ್ ಮನೆ ಅಡ್ಗೆ ಮನೆ ನೆನೆಸ್ದಂಗೆ ಚಪಾತಿ ಒತ್ತುದೇ ಕಾಣಿಸ್ತಾ ಇರೋದು ಯಾವಾಗಲೂ. ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ನೀವು ಒಂದ್ಸಲಿ ಬಿಗ್ ಬಾಸ್ಗೆ ಹೋದ್ರೆ ನಿಮ್ಗೆ ಗೊತ್ತಾಯ್ತದ ಅದು ಹೆಂಗಿರ್ತದೆ ಅಂತ. ಒಳಗಡೆ ಇದ್ದಾಗ ಹೆಂಗಿರ್ತದೆ, ಆಚೆ ಬಂದ್ಮೇಲೆ ಹೆಂಗಿರ್ತದೆ ಅಂತ.